ಈ ಇಡೀ ಯಶೋಗಾಥೆ ಒಂದೇ ರಾತ್ರಿಯಲ್ಲಿ ನಡೆದಿದ್ದಂತೂ ಅಲ್ಲ. ಇದರ ಹಿಂದೆ 40 ವರ್ಷಗಳ ರೋಚಕ ಇತಿಹಾಸ ಇದೆ. ಅಮೆರಿಕ ಮತ್ತು ಯುರೋಪ್ನ ಎಂಜಿನಿಯರ್ಗಳಿಗೆ ಬೆಂಗಳೂರಿನ ವಾತಾವರಣ ತುಂಬಾ ಕಂಫರ್ಟೇಬಲ್ ಆಗಿತ್ತು. ಕರ್ನಾಟಕ ಸರ್ಕಾರ ದೇಶದಲ್ಲೇ ಫಸ್ಟ್ ಟೈಮ್ ಎಲೆಕ್ಟ್ರಾನಿಕ್ ಸಿಟಿ ಪರಿಕಲ್ಪನೆಯನ್ನ ತಂತು. ಯುವ ಇಂಜಿನಿಯರ್ಗಳು ಉದ್ಯೋಗ ಹುಡುಕುವವರಾಗುವ ಬದಲು ಉದ್ಯೋಗ ಕೊಡೋ ಉದ್ಯಮಿಗಳಾಗೋದಕ್ಕೆ ಡಿಸೈಡ್ ಮಾಡಿದ್ರು. ಇನ್ನೊಂದು ಮೇನ್ ರೀಸನ್ ಅಂದ್ರೆ ಪ್ರಕೃತಿ ಕೊಟ್ಟ ವರ, ಹವಾಮಾನ ಮತ್ತು ಇಲ್ಲಿನ ಭೌಗೋಳಿಕತೆ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಬೆಂಗಳೂರು ಕೇವಲ ಒಂದು ನಗರ ಮಾತ್ರ ಅಲ್ಲ, ಅದೊಂದು ಜಾಗತಿಕ ಬ್ರ್ಯಾಂಡ್. ಇಂದು ಜಗತ್ತಿನ ಯಾವುದೋ ಮೂಲೆಯಲ್ಲಿ ಕೂತು ನೀವು ಕಂಪ್ಯೂಟರ್ ಕೋಡಿಂಗ್ ಅಥವಾ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಬೆಂಗಳೂರಿನ ಹೆಸರು ಬಂದೇ ಬರುತ್ತೆ. ಆದರೆ ಒಂದು ಕಾಲದ ನಿವೃತ್ತರ ಸ್ವರ್ಗ, ಆಹ್ಲಾದಕರ ಹವಾಮಾನದ ಗಾರ್ಡನ್ ಸಿಟಿ ಇವತ್ತು ಜಗತ್ತಿನ ಅತಿ ದೊಡ್ಡ IT ಹಬ್ ಆಗಿ ಯಾವ ರೀತಿ ಬದಲಾಯಿತು? ಇವತ್ತು ಬೆಂಗಳೂರಿನಲ್ಲಿ 16,000ಕ್ಕೂ ಹೆಚ್ಚು ಟೆಕ್ ಕಂಪನಿಗಳಿವೆ. 15 ಲಕ್ಷಕ್ಕೂ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಗಳು ಹಗಲಿರುಳು ಕೆಲಸ ಮಾಡ್ತಿದ್ದಾರೆ. ಇಲ್ಲಿಂದ ಪ್ರತಿ ವರ್ಷ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ IT ರಫ್ತಾಗ್ತಾ ಇದೆ. ಈ ಇಡೀ ಯಶೋಗಾಥೆ ಒಂದೇ ರಾತ್ರಿಯಲ್ಲಿ ನಡೆದಿದ್ದಂತೂ ಅಲ್ಲ. ಇದರ ಹಿಂದೆ 40 ವರ್ಷಗಳ ರೋಚಕ ಇತಿಹಾಸ ಇದೆ. ಸೊ ಬನ್ನಿ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ಬೆಂಗಳೂರು IT ರಾಜಧಾನಿಯಾದ ಅಸಲಿ ಕಥೆಯನ್ನ ಹೇಳ್ತಾ ಇದ್ದೀವಿ. ಬೆಂಗಳೂರಿಗೆ IT ಕಂಪನಿಗಳು ಬರೋದಕ್ಕೂ ಮುಂಚೆ ಇಲ್ಲಿ ತಂತ್ರಜ್ಞಾನದ ಭದ್ರ ಬುನಾದಿ ಸಿದ್ಧವಾಗಿತ್ತು. ಭಾರತ ಸರ್ಕಾರದ ಪ್ರತಿಷ್ಠಿತ ಸಾರ್ವಜನಿಕ ವಲಯದ ಸಂಸ್ಥೆಗಳಾದ ಇಸ್ರೋ ಅಂದ್ರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, BEL ಭಾರತೀಯ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಹಾಗೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದ್ರೆ IISc ನಂತಹ ಸಂಸ್ಥೆಗಳು ಬೆಂಗಳೂರನ್ನ ತವರು ಮಾಡಿಕೊಂಡಿದ್ವು. ಇದರ ಪರಿಣಾಮವಾಗಿ ದೇಶದ ಅತ್ಯುತ್ತಮ ಬುದ್ಧಿವಂತರು, ಇಂಜಿನಿಯರ್ಗಳು ಹಾಗೆ ಸಂಶೋಧಕರು ಈಗಾಗಲೇ ಬೆಂಗಳೂರಿನಲ್ಲಿ ನೆಲೆಸಿದ್ರು. ಈ ಪ್ರತಿಭೆಗಳ ಸಂಗ್ರಹ ಅಂದ್ರೆ ಟ್ಯಾಲೆಂಟ್ ಪೂಲ್ ಅಂತ ಏನ್ ಹೇಳ್ತೀವಲ್ಲ, ಅದು ಜಾಗತಿಕ ಕಂಪನಿಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಮೊದಲ ರೀಸನ್ ಆಯ್ತು. ಇದರ ಜೊತೆಗೆ 1981ರಲ್ಲಿ ಭಾರತೀಯ IT ಇತಿಹಾಸದ ಆ ಮಹತ್ವದ ತಿರುವು ಕೂಡ ನಡೆದು ಹೋಯಿತು. ಪುಣೆಯಲ್ಲಿ ಶುರುವಾಗಿದ್ದ ನಾರಾಯಣ ಮೂರ್ತಿ ಹಾಗೆ ತಂಡದ ಇನ್ಫೋಸಿಸ್ ಕಂಪನಿ ತನ್ನ ಪ್ರಧಾನ ಕಚೇರಿಯನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿತು. ಇದರ ಬೆನ್ನಲ್ಲೇ 1980ರ ದಶಕದ ಆರಂಭದಲ್ಲಿ ವಿಪ್ರೋ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ನಂತಹ ಭಾರತೀಯ ದೈತ್ಯ ಕಂಪನಿಗಳು ಬೆಂಗಳೂರಿನಲ್ಲಿ ತಮ್ಮ ಕಾರ್ಯಾಚರಣೆಯನ್ನ ವಿಸ್ತರಣೆ ಮಾಡೋದಕ್ಕೆ ಮುಂದಾದವು. ಇದು ಕೇವಲ ಆರಂಭ ಅಷ್ಟೇ. 1985 ಬೆಂಗಳೂರು IT ಹಿಸ್ಟ್ರಿಯಲ್ಲೇ ಅತ್ಯಂತ ಪ್ರಮುಖವಾದ ವರ್ಷ ಅಂತ ಹೇಳ್ಬೋದು. ಅಮೆರಿಕದ ಮುಂಚೂಣಿ ತಂತ್ರಜ್ಞಾನ ಸಂಸ್ಥೆಯಾದ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್ ಬೆಂಗಳೂರಿನಲ್ಲಿ ಭಾರತದ ಮೊದಲ ವಿದೇಶಿ IT ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೇಂದ್ರವನ್ನ ತೆರೆಯಿತು. ಭಾರತದಲ್ಲಿ ಇಂಟರ್ನೆಟ್ ಮತ್ತು ಸ್ಯಾಟಲೈಟ್ ಕಮ್ಯುನಿಕೇಶನ್ ವ್ಯವಸ್ಥೆ ಇಲ್ಲದ ಆ ಕಾಲದಲ್ಲಿ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್ ತನ್ನದೇ ಆದ ಸ್ಯಾಟಲೈಟ್ ಡಿಶ್ ಅಳವಡಿಸಿಕೊಂಡು ಅಮೆರಿಕದ ಜೊತೆ ಕನೆಕ್ಟ್ ಆಗಿತ್ತು. ವಿದೇಶಿ ಕಂಪನಿಯೊಂದು ಭಾರತದಲ್ಲಿ ಇಷ್ಟೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕುವುದಕ್ಕೆ ಬೆಂಗಳೂರಿನ ಆಹ್ಲಾದಕರ ಹವಾಮಾನ ಕೂಡ ಒಂದು ಪ್ರಮುಖ ಕಾರಣ ಆಗಿತ್ತು. ಅಮೆರಿಕ ಮತ್ತು ಯುರೋಪ್ನ ಎಂಜಿನಿಯರ್ಗಳಿಗೆ ಬೆಂಗಳೂರಿನ ವಾತಾವರಣ ತುಂಬಾ ಕಂಫರ್ಟೇಬಲ್ ಆಗಿತ್ತು. ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್ ಯಶಸ್ಸನ್ನ ನೋಡಿದ ಇಡೀ ವಿಶ್ವದ ಟೆಕ್ ಜಗತ್ತು ಒಮ್ಮೆ ಬೆಂಗಳೂರಿನತ್ತ ತಿರುಗಿ ನೋಡೋದಕ್ಕೆ ಶುರು ಮಾಡಿತು. 90ರ ದಶಕ ಉದಾರೀಕರಣದ ಯುಗ ಅಂತ ಹೇಳ್ಬೋದು. ಭಾರತದ ಆರ್ಥಿಕ ನೀತಿಗಳು ಬದಲಾಗ್ತಾ ಹೋದ್ವು. ಇದಕ್ಕೆ ತಕ್ಕ ಹಾಗೆ ಬೆಂಗಳೂರು ತನ್ನ ಮೂಲ ಸೌಕರ್ಯವನ್ನ ಹೈಟೆಕ್ ಮಾಡೋದಕ್ಕೆ ಮುಂದಾಯಿತು. ಕರ್ನಾಟಕ ಸರ್ಕಾರ ದೇಶದಲ್ಲೇ ಫಸ್ಟ್ ಟೈಮ್ ಎಲೆಕ್ಟ್ರಾನಿಕ್ ಸಿಟಿ ಪರಿಕಲ್ಪನೆಯನ್ನ ತಂತು. 1991ರಲ್ಲಿ ಇನ್ಫೋಸಿಸ್ ತನ್ನ ಬೃಹತ್ ಕ್ಯಾಂಪಸ್ ಅನ್ನ ಹೊಸೂರು ರಸ್ತೆಯ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸ್ಥಾಪನೆ ಮಾಡಿತು. ಅದೇ ಟೈಮ್ಗೆ ಕೇಂದ್ರ ಸರ್ಕಾರ STPI ಅಂದ್ರೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ಅನ್ನ ಸ್ಥಾಪನೆ ಮಾಡಿ ಕಂಪನಿಗಳಿಗೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮತ್ತು ತೆರಿಗೆ ವಿನಾಯಿತಿಗಳನ್ನು ನೀಡೋದಕ್ಕೆ ಶುರು ಮಾಡಿತು. ಇದೇ ದಶಕದಲ್ಲಿ ವೈಟ್ ಫೀಲ್ಡ್ ನಲ್ಲಿ ಏಷ್ಯಾದ ಅತ್ಯಂತ ಪ್ರಮುಖ ಹೈಟೆಕ್ ಪಾರ್ಕ್ ಆದ ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ ಬೆಂಗಳೂರು ಅಂದ್ರೆ ITPB ವೈಟ್ ಫೀಲ್ಡ್ IT ಪಾರ್ಕ್ ತಲೆ ಎತ್ತಿತು. ಇದು ಕೇವಲ ಕಚೇರಿಗಳಲ್ಲ, ವಿದೇಶಿ ಕಂಪನಿಗಳಿಗೆ ಭಾರತದಲ್ಲಿ ಸಿಕ್ಕ ವಿಶ್ವ ದರ್ಜೆಯ ಐಷಾರಾಮಿ ತಾಂತ್ರಿಕ ಸಾಮ್ರಾಜ್ಯ ಆಗಿತ್ತು. ಇನ್ನು ಹೊಸ ಸಹಸ್ರಮಾನ ಅಂದ್ರೆ ವರ್ಷ 2000 ಇಸ್ವಿಗೆ ಬಂದಾಗ ಜಗತ್ತಿಗೆ Y2K ಬಿಕ್ಕಟ್ಟು ಎದುರಾಯಿತು. ಆ ಬಿಕ್ಕಟ್ಟನ್ನ ಪರಿಹರಿಸುವಲ್ಲಿ ಭಾರತೀಯ ಇಂಜಿನಿಯರ್ಗಳು ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಇದರ ಬೆನ್ನಲ್ಲೇ ಜಾಗತಿಕ ದೈತ್ಯ ಕಂಪನಿಗಳಾದ IBM, ಎಕ್ಸೆಂಚರ್, ಕ್ಯಾಪ್ಜೆಮಿನಿ, ಕಾಗ್ನಿಸೆಂಟ್ ನಂತಹ ಸಂಸ್ಥೆಗಳು ಬೆಂಗಳೂರನ್ನ ತಮ್ಮ ಸೆಕೆಂಡ್ ಹೋಮ್ ಮಾಡಿಕೊಂಡ್ವು. ಇದೇ ಸಮಯದಲ್ಲಿ ಬೆಂಗಳೂರಿನ ಭೂಪಟವನ್ನು ಬದಲಾಯಿಸಿದ್ದು ಔಟರ್ ರಿಂಗ್ ರೋಡ್. ಎಸ್,
ಈ ಔಟರ್ ರಿಂಗ್ ರೋಡ್ ನೋಡ್ತಾ ಇದ್ದ ಹಾಗೆ ವಿಶ್ವದ ಅತಿ ದೊಡ್ಡ IT ಕಾರಿಡಾರ್ ಆಗಿ ಮಾರ್ಪಾಡಾಯಿತು. ಈ ರಸ್ತೆಯ ಇಕ್ಕೆಲಗಳಲ್ಲಿ ತಲೆ ಎತ್ತಿದ ಮಾನ್ಯತಾ ಟೆಕ್ ಪಾರ್ಕ್, ಬಾಗ್ಮನೆ ಟೆಕ್ ಪಾರ್ಕ್, ಹಾಗೆ 2010ರ ಆಸುಪಾಸಿನಲ್ಲಿ ಬಂದ ಸೆಸ್ನಾ ಬಿಸಿನೆಸ್ ಪಾರ್ಕ್. ಇಂತಹ ಬೃಹತ್ ಟೆಕ್ ಪಾರ್ಕ್ಗಳು ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡಿದ್ದಲ್ಲದೆ ಬೆಂಗಳೂರನ್ನ ಜಾಗತಿಕ ರಿಯಲ್ ಎಸ್ಟೇಟ್ ಭೂಪಟದಲ್ಲಿ ಮುಂಚೂಣಿಗೆ ತಂದು ನಿಲ್ಲಿಸಿದ್ವು. ಕೇವಲ ವಿದೇಶಿ ಕಂಪನಿಗಳಿಗೆ ಸರ್ವಿಸ್ ಕೊಡೋದಷ್ಟೇ ಬೆಂಗಳೂರಿನ ಕೆಲಸ ಆಗಿ ಉಳ್ಕೊಳ್ಳಿಲ್ಲ. 2010ರ ನಂತರ ಬೆಂಗಳೂರು ತನ್ನ ಮುಂದಿನ ಹಂತಕ್ಕೆ ಜಿಗೀತು. ಅದೇ ಸ್ಟಾರ್ಟ್ಅಪ್ ಕ್ರಾಂತಿ. ಯುವ ಇಂಜಿನಿಯರ್ಗಳು ಉದ್ಯೋಗ ಹುಡುಕುವವರಾಗುವ ಬದಲು ಉದ್ಯೋಗ ಕೊಡೋ ಉದ್ಯಮಿಗಳಾಗುವುದಕ್ಕೆ ಡಿಸೈಡ್ ಮಾಡಿದ್ರು. ಭಾರತದ ಕಾಮರ್ಸ್ ದಿಗ್ಗಜ ಫ್ಲಿಪ್ಕಾರ್ಟ್, ಸಾರಿಗೆ ಕ್ರಾಂತಿ ಮಾಡಿದ ಓಲಾ, ಮನೆ ಮನೆಗೆ ಆಹಾರ ತಲುಪಿಸೋ ಸ್ವಿಗ್ಗಿ, ಆನ್ಲೈನ್ ಶಿಕ್ಷಣದ ಭರಾಟೆ ಎಬ್ಬಿಸಿದ ಬೈಜೂಸ್, ಹಾಗೆ ಷೇರು ಮಾರುಕಟ್ಟೆಯ ದಿಕ್ಕನ್ನೇ ಬದಲಿಸಿದ ಝೆರೋಧಾ ಇವೆಲ್ಲವೂ ಹುಟ್ಟಿದ್ದು ಬೆಳೆದಿದ್ದು ಇದೇ ಬೆಂಗಳೂರಿನ ಮಣ್ಣಿನಲ್ಲಿ. ಇಂದು ಭಾರತದಲ್ಲಿ ಅತಿ ಹೆಚ್ಚು ಯೂನಿಕಾರ್ನ್ ಅಂದ್ರೆ $1 ಬಿಲಿಯನ್ ಹೆಚ್ಚು ಮೌಲ್ಯದ ಸ್ಟಾರ್ಟ್ಅಪ್ಗಳು ಇರೋದು ಬೆಂಗಳೂರಿನಲ್ಲೇ. ಅದಕ್ಕಾಗಿಯೇ ಇದನ್ನ ಕೇವಲ IT ರಾಜಧಾನಿ ಮಾತ್ರ ಅಲ್ಲ, ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾನೂ ಕರೀತಾರೆ. ಇನ್ನು 1985ರಲ್ಲಿ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್ ಇಟ್ಟ ಆ ಒಂದು ಸಣ್ಣ ಹೆಜ್ಜೆ ಇವತ್ತು 16,000 ಕಂಪನಿಗಳು ಹಾಗೂ 15 ಲಕ್ಷಕ್ಕೂ ಅಧಿಕ ಉದ್ಯೋಗಿಗಳ ಬೃಹತ್ ಸಾಗರವಾಗಿ ಬೆಳೆದು ನಿಂತಿದೆ. ಎಸ್, ಇಂದು ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಇರಬಹುದು, ನೀರಿನ ಅಭಾವ ಕಾಡ್ತಾ ಇರಬಹುದು, ಮೂಲಸೌಕರ್ಯದ ಕೊರತೆ ಕೂಡ ಇರಬಹುದು. ಆದರೆ ಈ ನಗರದ ಒಳಗೆ ಇರೋ ತಾಂತ್ರಿಕ ಆವಿಷ್ಕಾರದ ಜೀವಾಳ ಮತ್ತು ಜಾಗತಿಕ ಪ್ರತಿಭೆಗಳನ್ನು ಸೆಳೆಯೋ ಶಕ್ತಿ ಜಗತ್ತಿನ ಬೇರ್ಯಾವ ನಗರದಲ್ಲೂ ಇಲ್ಲ. ಬೆಂಗಳೂರು ಇಂದು ಜಾಗತಿಕ ಮಟ್ಟದ IT ಹಬ್ ಆಗಿ ಬೆಳೆದು ನಿಲ್ಲೋದಕ್ಕೆ ಕೇವಲ ಒಬ್ಬರು ವ್ಯಕ್ತಿ ಅಥವಾ ಒಂದು ಕಂಪನಿ ಮಾತ್ರ ಕಾರಣ ಅಲ್ಲ. ಇದರ ಹಿಂದೆ ದೂರದೃಷ್ಟಿಯ ರಾಜಕಾರಣಿಗಳು, ಮುತ್ಸದ್ದಿ ಅಧಿಕಾರಿಗಳು, ಜಾಗತಿಕ ಮಟ್ಟದ ಉದ್ಯಮಿಗಳು, ಹಾಗೆ ಬೆಂಗಳೂರಿನ ಭೌಗೋಳಿಕ ಪರಿಸರ ಇದೆಲ್ಲವೂ ಕೂಡ ಸಮ್ಮಿಲನವಾಗಿದೆ ಅಂತ ಹೇಳ್ಬೋದು. ಹೀಗೆ ರಾಜಕೀಯ ದೂರದೃಷ್ಟಿ ತಂದ ನಾಯಕರು ಅಂತ ಬಂದ್ರೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. 1970ರ ದಶಕದಲ್ಲಿ ಕರ್ನಾಟಕದಲ್ಲಿ ಎಲೆಕ್ಟ್ರಾನಿಕ್ಸ್ ಉದ್ಯಮಕ್ಕೆ ಅಡಿಪಾಯ ಹಾಕಿದವರೇ ಇವರು. ಇವರ ಅವಧಿಯಲ್ಲೇ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಕಿಯೋನಿಕ್ಸ್ ಸ್ಥಾಪನೆಯಾಗಿದ್ದು. ಇನ್ನು RK ಬಾಳಿಗ ಕಿಯೋನಿಕ್ಸ್ ಸಂಸ್ಥಾಪಕ ಅಧ್ಯಕ್ಷ. ಇವರನ್ನ ಎಲೆಕ್ಟ್ರಾನಿಕ್ಸ್ ಸಿಟಿಯ ಪಿತಾಮಹ ಅಂತಾನೆ ಕರೆಯಲಾಗುತ್ತೆ. ಬೆಂಗಳೂರನ್ನ ಭಾರತದ ಎಲೆಕ್ಟ್ರಾನಿಕ್ಸ್ ಹಬ್ ಮಾಡಬೇಕು ಅನ್ನೋ ಕನಸನ್ನ ಕಂಡು ಅಂದಿನ ಮುಖ್ಯಮಂತ್ರಿ ದೇವರಾಜು ಅರಸು ಅವರ ಬೆಂಬಲದೊಂದಿಗೆ ಹೊಸೂರು ರಸ್ತೆಯಲ್ಲಿ 332 ಎಕರೆ ಜಾಗವನ್ನು ಗುರುತಿಸಿ ಎಲೆಕ್ಟ್ರಾನಿಕ್ ಸಿಟಿ ನಿರ್ಮಾಣಕ್ಕೆ ಕಾರಣರಾದರು. ಇನ್ನು ಮತ್ತೊಬ್ಬರು SM ಕೃಷ್ಣ, ಮಾಜಿ ಮುಖ್ಯಮಂತ್ರಿ. 1999ರಿಂದ 2004ರ ತನಕ ಇವರ ಆಡಳಿತದ ಅವಧಿಯನ್ನ ಬೆಂಗಳೂರು ITಯ ಸುವರ್ಣ ಯುಗ ಅಂತ ಕರೀಬಹುದು. IT ಕಂಪನಿಗಳಿಗೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕೊಡೋದಕ್ಕೆ ಮಾಹಿತಿ ತಂತ್ರಜ್ಞಾನ ಕಾರ್ಯಪಡೆ ಅಂದ್ರೆ IT ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ರು. ಇನ್ಫೋಸಿಸ್ನ ನಾರಾಯಣ ಮೂರ್ತಿ, ವಿಪ್ರೋದ ಅಜಿಂ ಪ್ರೇಮ್ಜಿ ಅವರಂತಹ ಉದ್ಯಮಿಗಳಿಗೆ ಮುಕ್ತ ಆಹ್ವಾನ ಕೊಟ್ಟು ಮೂಲ ಸೌಕರ್ಯ ಒದಗಿಸಿ ಬೆಂಗಳೂರನ್ನ ಜಾಗತಿಕ ಮಟ್ಟದಲ್ಲಿ ಬ್ರ್ಯಾಂಡ್ ಮಾಡಿದವರು ಇವರು. ಇನ್ನು ನಮ್ಮ ದೇಶದ IT ಉದ್ಯಮದ ದೈತ್ಯರು ಅಂತ ಅಂದ್ರೆ NR ನಾರಾಯಣ ಮೂರ್ತಿ. 1981ರಲ್ಲಿ ಪುಣೆಯಿಂದ ಇನ್ಫೋಸಿಸ್ ಅನ್ನ ಬೆಂಗಳೂರಿಗೆ ತಂದಿದ್ದು ಇಡೀ ಚಿತ್ರಣವನ್ನೇ ಬದಲಾಗೋ ಹಾಗೆ ಮಾಡಿತು. ಇನ್ಫೋಸಿಸ್ ಜಾಗತಿಕ ಮಟ್ಟದಲ್ಲಿ ಬೆಳೆದಂತೆಲ್ಲ ಜಗತ್ತಿನ ಪ್ರಮುಖ ಹೂಡಿಕೆದಾರರ ಕಣ್ಣು ಬೆಂಗಳೂರಿನ ಮೇಲ್ಬಿತ್ತು. ಇನ್ನು ಅಜಿಂ ಪ್ರೇಮ್ಜಿ ಮುಂಬೈನಲ್ಲಿದ್ದ ತಮ್ಮ ಪ್ರಧಾನ ಕಚೇರಿಯನ್ನ ಬೆಂಗಳೂರಿಗೆ ವಿಸ್ತರಿಸಿ ಸಾಫ್ಟ್ವೇರ್ ರಫ್ತು ಉದ್ಯಮದಲ್ಲಿ ಹೊಸ ಕ್ರಾಂತಿಯನ್ನ ಮಾಡಿದ್ರು. ಬೆಂಗಳೂರಿನಲ್ಲಿ ಪ್ರತಿಭಾನ್ವಿತ ಇಂಜಿನಿಯರ್ಗಳಿಗೆ ದೊಡ್ಡ ಮಟ್ಟದ ಉದ್ಯೋಗಾವಕಾಶವನ್ನ ಸೃಷ್ಟಿ ಮಾಡಿದ್ರು. ಇನ್ನು ಮೊದಲ ವಿದೇಶಿ ದಾರಿದೀಪ ಅಂತ ಅಂದ್ರೆ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್. ಆಗ್ಲೇ ಹೇಳಿದ ಹಾಗೆ ಬೆಂಗಳೂರಿಗೆ ಜಾಗತಿಕ ಮನ್ನಣೆಯನ್ನ ತಂದುಕೊಟ್ಟಿದ್ದು ಅಮೆರಿಕದ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್. ಅಂದಿನ ದಿನಗಳಲ್ಲಿ ಭಾರತದಲ್ಲಿ ಇಂಟರ್ನೆಟ್ ಸಂಪರ್ಕವೇ ಇರಲಿಲ್ಲ. ಆಗ ಈ ಕಂಪನಿ ಭಾರತ ಸರ್ಕಾರದ ಜೊತೆ ವಿಶೇಷ ಅನುಮತಿ ಪಡೆದು ಬೆಂಗಳೂರಿನ ಕಚೇರಿ ಮೇಲೆ ತನ್ನದೇ ಆದ ಬೃಹತ್ ಸ್ಯಾಟಲೈಟ್ ಡಿಶ್ ಅಂದ್ರೆ ಡೇಟಾ ಕಮ್ಯುನಿಕೇಶನ್ ಲಿಂಕ್ ಅನ್ನ ಅಳವಡಿಸಿಕೊಳ್ತು. ಈ ಸಾಹಸ ಯಶಸ್ವಿಯಾದಾಗ IBM, HP ಮತ್ತು ಜಾಗತಿಕ ಟೆಕ್ ಜಗತ್ತಿಗೆ ಒಂದು ಸಂದೇಶ ರವಾನೆಯಾಯಿತು. ಅಮೆರಿಕಾದಲ್ಲಿ ಕೂತು ಬೆಂಗಳೂರಿನ ಇಂಜಿನಿಯರ್ಗಳಿಂದ ಕೆಲಸ ಮಾಡಿಸಬಹುದು ಅಂತ. ಇನ್ನು ಇಂಟರ್ನೆಟ್ ಕ್ರಾಂತಿ ತಂದ STPI. ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ಬೆಂಗಳೂರನ್ನ IT ಹಬ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಕಂಪನಿಗಳಿಗೆ ಹೈಸ್ಪೀಡ್ ಡೇಟಾ ಕಮ್ಯುನಿಕೇಶನ್ ಅಂದ್ರೆ ಇಂಟರ್ನೆಟ್ ಲಿಂಕ್ಗಳನ್ನು ಒದಗಿಸಿದ್ದು ಇದೇ ಸಂಸ್ಥೆ. ಇದರಿಂದಾಗಿ ಸಣ್ಣ ಸಣ್ಣ ಸಾಫ್ಟ್ವೇರ್ ಕಂಪನಿಗಳು ಕೂಡ ವಿದೇಶಿ ಕ್ಲೈಂಟ್ಗಳ ಜೊತೆ ಸುಲಭವಾಗಿ ಕನೆಕ್ಟ್ ಆಗುವುದಕ್ಕೆ ಸಾಧ್ಯ ಆಯಿತು. ಇನ್ನೊಂದು ಮೇನ್ ರೀಸನ್ ಅಂದ್ರೆ ಪ್ರಕೃತಿ ಕೊಟ್ಟ ವರ, ಹವಾಮಾನ ಮತ್ತು ಇಲ್ಲಿನ ಭೌಗೋಳಿಕತೆ.
ವಿದೇಶಿ ಕಂಪನಿಗಳ ಮುಖ್ಯಸ್ಥರು ಹಾಗೆ ಭಾರತದ ಬೇರೆ ಬೇರೆ ರಾಜ್ಯಗಳ ಇಂಜಿನಿಯರ್ಗಳು ಬೆಂಗಳೂರನ್ನ ಇಷ್ಟಪಡೋದಕ್ಕೆ ಪ್ರಮುಖ ಕಾರಣ ಇಲ್ಲಿನ ಆಹ್ಲಾದಕರ ವಾತಾವರಣ. ತೀವ್ರವಾದ ಚಳಿ ಅಥವಾ ಅತಿಯಾದ ಸೆಕೆ ಇಲ್ಲದ ಹವಾಗುಣ, ಕಂಪ್ಯೂಟರ್ ಸರ್ವರ್ಗಳ ನಿರ್ವಹಣೆಗೂ ಹಾಗೆ ಮಾನವ ಸಂಪನ್ಮೂಲಕ್ಕೂ ಅತ್ಯಂತ ಸೂಕ್ತ ಅಂತ ಕರೆಸ್ಕೊಳ್ತು. ಜೊತೆಗೆ ಬೆಂಗಳೂರು ಯಾವುದೇ ಪ್ರಮುಖ ಭೂಕಂಪ ವಲಯ ಅಥವಾ ಚಂಡಮಾರುತದ ಭೀತಿ ಇಲ್ಲದ ಸುರಕ್ಷಿತ ಪ್ರಸ್ಥಭೂಮಿಯಲ್ಲಿದೆ. ಇದು ಬೃಹತ್ ಡೇಟಾ ಸೆಂಟರ್ಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಕಂಪನಿಗಳಿಗೆ ಧೈರ್ಯ ತಂದುಕೊಡ್ತು. ಸೊ ಒಂದು ಕಾಲದಲ್ಲಿ ಬ್ರಿಟಿಷರ ದಂಡು ಪ್ರದೇಶವಾಗಿದ್ದ ಹೂದೋಟಗಳ ನಗರಿಯಾಗಿದ್ದ ಬೆಂಗಳೂರು ಇಂದು ಜಾಗತಿಕ ಆರ್ಥಿಕತೆಯ ಇಂಜಿನ್ ಆಗಿ ಭಾರತದ ಕೀರ್ತಿ ಪತಾಕೆಯನ್ನ ವಿಶ್ವದಾದ್ಯಂತ ಹಾರಿಸ್ತಾ ಇದೆ. ಇದೇ ನಮ್ಮ ಹೆಮ್ಮೆಯ ಬೆಂಗಳೂರಿನ IT ಯಶೋಗಾಥೆ. ಸೊ ನಿಮ್ಗೇನ್ ಅನ್ಸುತ್ತೆ? ಬೆಂಗಳೂರಿನ ಈ IT ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರ ಅಥವಾ ಅನುಭವ ಏನಾದರೂ ಇದೆಯಾ? ಇದ್ರೆ ನಿಮ್ಮ ಅಭಿಪ್ರಾಯ ಅಥವಾ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.